ಬಾಲಿವುಡ್‌ನ ನಟರು ತಮ್ಮನ್ನು ತಾವು ಏನು ಅನ್ಕೊಂಡ್ಬಿಟ್ಟಿದಾರೇನೋ, ದುರಹಂಕಾರ, ಹೇಗೆ ಬೇಕೋ ಹಾಗೆ ವರ್ತಿಸೋದು, ನಾವೇನು ಮಾಡಿದ್ರು ನಡೆಯುತ್ತೆ ಅದನ್ನು ಜನ ಒಪ್ಕೊಂಡು ಬಿಡ್ತಾರೆ ಅನ್ನೋ ರೀತಿಯಲ್ಲಿ. ಹಾಗೆ ಈಗ ಕಾಂತಾರ ಮೊದಲನೇ ಪಾರ್ಟ್‌ನ ಚಿತ್ರಕ್ಕೆ ಸಂಬಂಧಪಟ್ಟಂತೆ ರಣವೀರ್ ಸಿಂಗ್ ಮಾತನಾಡಿದ್ದು. ಗೋವಾದಲ್ಲಿ ನಿಂತ್ಕೊಂಡ್ಬಿಟ್ಟು ಒಂಥರ ಅಪಹಾಸ್ಯದ ರೀತಿಯಲ್ಲಿ, ಉದ್ದೇಶ ಅದಿತ್ತೋ ಬಿತ್ತೋ ಗೊತ್ತಿಲ್ಲ. ಆದರೆ ಯಾವುದಕ್ಕೆ ಯಾವ ರೀತಿಯಾಗಿ ತಮಾಷೆ ಮಾಡಬೇಕು ಅನ್ನೋದನ್ನು ಅರಿವೇ ಇಲ್ಲದೆ ಇರುವಂಥ ಅವಿವೇಕಗಳ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಈಗ ಮಾಡಿದ್ದು ಅದೇ, ಕ್ಷಮೆನೂ ಕೇಳ್ತಾರಂತೆ ಕೊನೆಗೆ ನೋಡಿ. ಕಾಂತಾರ ಪಾತ್ರ ಅನುಕರಣೆ ಮಾಡಲು ಹೋಗಿ ಎಡವಟ್ಟು, ಕೊನೆಗೂ ಕ್ಷಮೆ ಕೇಳಿದ ನಟ ರಣವೀರ್ ಸಿಂಗ್. ಗೋವಾ ಫಿಲ್ಮ್ ಫೆಸ್ಟಿವಲ್ನಲ್ಲಿ ವೇದಿಕೆಯ ಮೇಲೆ ಕಾಂತಾರ ಪಾತ್ರ ಅನುಕರಣೆ ಮಾಡಲು ಹೋಗಿ ಎಡವಟ್ಟು ಮಾಡಿಕೊಂಡ ನಟ ರಣವೀರ್ ಸಿಂಗ್ ಕೊನೆಗೂ ಕೂಡ ಕ್ಷಮೆ ಕೇಳಿದ್ದಾರೆ. ಕಾಂತಾರ ಚಿತ್ರದಲ್ಲಿ ರಿಷಬ್ ನಿರ್ವಹಿಸಿದ್ದ ಚಾವುಂಡಿ ಪಾತ್ರದ ಅನುಕರಣೆ ಮಾಡಲು ಹೋಗಿ ವ್ಯಂಗ್ಯ ಮಾಡಿದ್ದ ಬುದ್ಧಿಗೇಡಿ ನಟ ಕೊನೆಗೂ ಕೂಡ ಬುದ್ಧಿ ಕಲ್ತಿದ್ದಾನೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಷರತ್ ಕ್ಷಮೆ ಕೇಳಿದ್ದಾರೆ. ರಿಷಬ್ ಎಚ್ಚರಿಕೆ ಕೊಟ್ಟಿದ್ದರೂ ಕೂಡ ವೇದಿಕೆಯ ಮೇಲೆ ಹೋಗಿ ದುರ್ವರ್ತನೆಯನ್ನ ತೋರಿದ್ರು ರಣವೀರ್ ಸಿಂಗ್. ಕಾಂತಾರ ಚಿತ್ರ ಹೊಗಳುವ ಭರದಲ್ಲಿ ಅಪಹಾಸ್ಯ ಮಾಡಿದ್ದ. ವಿಚಿತ್ರವಾಗಿ ಅಣುಕಿಸಿದ್ದಲ್ಲದೆ ಚಾವುಂಡಿ ದೈವವನ್ನ ಫಿಮೇಲ್ ದೆವ್ವ ಅಂತ ಕರೆದು ಧಾರ್ಮಿಕ ನಂಬಿಕೆಗೆ ಭಾವನೆಗೆ ಧಕ್ಕೆ ತಂದಿದ್ರು. ಅದಕ್ಕೂ ಮುನ್ನ ರಿಷಬ್ ಮುಂದೆಯೂ ಕೂಡ ಇದೇ ರೀತಿ ವರ್ತಿಸಿದ್ದ ರಣವೀರ್ಗೆ ರಿಷಬ್ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಆದರೂ ಕೂಡ ಕಡೆಗಣಿಸಿ ಗರ್ವವನ್ನ ತೋರಿದ್ದ ನಟ ಈಗ ಕ್ಷಮೆ ಕೇಳಿದ್ದಾನೆ. ರಣವೀರ್ ಸಿಂಗ್ ನಡೆಗೆ ಬಲು ವಿರೋಧ ವ್ಯಕ್ತವಾಗುತ್ತಿದ್ದ ಹಿನ್ನೆಲೆಯಲ್ಲಿ ಸುದೀರ್ಘ ಪದಗಳಲ್ಲಿ ಕ್ಷಮೆ ಕೇಳಿದ್ದಾರೆ ರಣವೀರ್. ಚಿತ್ರದಲ್ಲಿನ ರಿಷಬ್ ಅವರ ಅದ್ಭುತ ಅಭಿನಯವನ್ನ ಎತ್ತಿ ತೋರಿಸುವುದು ನನ್ನ ಉದ್ದೇಶವಾಗಿತ್ತು. ನಮ್ಮ ದೇಶದ ಪ್ರತಿಯೊಂದು ಸಂಸ್ಕೃತಿ, ಸಂಪ್ರದಾಯ ಮತ್ತು ನಂಬಿಕೆಯನ್ನ ನಾನು ಯಾವಾಗಲೂ ಕೂಡ ಆಳವಾಗಿ ಗೌರವಿಸ್ತೇನೆ. ನಟನಿಂದ ನಟನಿಗೆ ಆ ನಿರ್ದಿಷ್ಟ ದೃಶ್ಯವನ್ನ ಅವರು ಮಾಡಿದ ರೀತಿಯಲ್ಲಿ ಅನುಕರಣೆ ಮಾಡುವುದು ಸವಾಲು ಅನ್ನೋದು ನನಗೆ ತಿಳಿದಿದೆ. ಆ ಪಾತ್ರಕ್ಕಾಗಿ ಅವರು ಮೆಚ್ಚುಗೆಯನ್ನ ಪಡೆದಿದ್ದಾರೆ. ನಾನು ಯಾರದ್ದೇ ಭಾವನೆಗೆ ನೋವುಂಟು ಮಾಡಿದ್ರೆ ಪ್ರಾಮಾಣಿಕವಾಗಿ ಕ್ಷಮೆಯಾಚಿಸುತ್ತೇನೆ. ರಣವೀರ್ ಸಿಂಗ್. ಹೀಗೆ ರಣವೀರ್ ಸಿಂಗ್ ತಾವು ಮಾಡಿರುವ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಯಾವುದು ತಮಾಷೆ ಮಾಡುವ ವಿಚಾರ, ಇನ್ಯಾವುದರ ಕುರಿತು ಗಂಭೀರವಾಗಿ ನಡೆದುಕೊಳ್ಳಬೇಕು ಅನ್ನೋದು ಕೊನೆಗೂ ಕೂಡ ರಣವೀರ್ಗೆ ಅರಿವಾದಂತಿದೆ. ಹೀಗಾಗಿ ಕೊನೆಗೂ ಕೂಡ ಬುದ್ಧಿ ಕಲ್ತಿದ್ದಾರೆ ರಣವೀರ್ ಸಿಂಗ್. ಹೀಗೆ ಗೋವಾದಲ್ಲಿ ವೇದಿಕೆಯ ಮೇಲೆ ಕಾಂತಾರ ದೈವಕ್ಕೆ ಅಪಮಾನ ಮಾಡಿದ್ದ ರಣವೀರ್ ಸಿಂಗ್ ಕ್ಷಮೆ ಕೇಳಿದ್ದಾರೆ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.